ಪಾಪ ತಮ್ಮ ಅಂತ ಅವನನ್ನು ಮನೆಯಲ್ಲೇ ಇಟ್ಟುಕೊಂಡರೆ ಅವನು ನನ್ನ ಮಗಳ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿದ. ಚಿಕ್ಕ ಹುಡುಗಿ ಅನ್ನುವುದನ್ನು ಕೂಡ ನೋಡದೆ. ಇದನ್ನು ತಿಳಿದ ನಾನು ಅವನಿಗೆ ಚೆನ್ನಾಗಿ ಬಾರಿಸಿದೆ. ಆಗ ಅವನು ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿದೆ. ಅವನು ಹೇಳುತ್ತಾನೆ, ನನ್ನ ಹೆಸರು ಕಾಂತಿ, ನಮ್ಮ ಊರು ಮೈಸೂರು. ಮದುವೆಯಾದ ಮೇಲೆ ಬೆಂಗಳೂರಿಗೆ ಬಂದೆ. ನನ್ನ ಅಮ್ಮ ನನ್ನನ್ನು ನಿಜವಾಗಲೂ ಮೈಸೂರಿನ ರಾಜಕುಮಾರಿ ಅಂತೆ ನೋಡಿಕೊಳ್ಳುತ್ತಿದ್ದಳು. ತುಂಬ ಪ್ರೀತಿ ನಾನೆಂದರೆ. ಮೊದಲ ಮಗಳು ಅಂತ. ಅವಳು ಮದುವೆಯಾದ ಮೇಲೆ 10 ವರ್ಷ ಪೂಜೆ ವ್ರತ ಮಾಡಿದ ಮೇಲೆ ನಾನು ಹುಟ್ಟಿದ್ದು. ಅದಕ್ಕೆ ನನಗೆ ದೇವರ ಹೆಸರನ್ನು ಇಟ್ಟಿದ್ದಾಳೆ. ಯಾವಾಗಲೂ ನಮ್ಮ ಬದುಕಿನಲ್ಲಿ ಬೆಳಕಿನಂತೆ ಕಾಂತಿ ಕೊಟ್ಟು ಪ್ರಜ್ವಲಿಸಲಿ ಅಂತ ಕಾಂತಿ ಅನ್ನುವ ಹೆಸರನ್ನು ಇಟ್ಟರು. ಅಮ್ಮನ ಮನೆಯಲ್ಲಿ ಸುಖ. ಮಲಗಿದ್ದ ಹಾಸಿಗೆಯನ್ನು ಅವರೇ ಮಡಿಸುತ್ತಿದ್ದರು. ತಿಂದ ತಟ್ಟೆಯನ್ನು ಅವರು ಎತ್ತುತ್ತಿದ್ದರು. ಸ್ವಲ್ಪ ಕಷ್ಟ ಅನ್ನುವುದು ಇರಲಿಲ್ಲ. ರಾಜಕುಮಾರಿಯ ರೀತಿ ಸಾಕಿದ್ದರು. ಅಪ್ಪ ಕೂಡ ಮೊದಲು ಬೇಸರವಿದ್ದರು. ಮೊದಲು ಹೆಣ್ಣು ಮಗು ಹುಟ್ಟಿದ್ದು ಅಂತ. ನಂತರ ಅವರು ಯಾವಾಗಲೂ ನನ್ನ ಮಗಳು ಅಂತ ಅನ್ನಲು ಶುರು ಮಾಡಿದರು. ದೊಡ್ಡವಳಾದ ಮೇಲೆ ನನ್ನ ಚಾಣಾಕ್ಷತನ, ನನ್ನ ಬುದ್ಧಿವಂತಿಕೆಯನ್ನು ನೋಡಿ ಅವರು ತುಂಬ ಖುಷಿಪಟ್ಟರು. ಅವರಿಗೆ ನಾನೆಂದರೆ ತುಂಬ ಇಷ್ಟ. ಅವರ ಮಗಳು ಅಂತ ಹೆಮ್ಮೆಯಿಂದ ಎಲ್ಲ ಕಡೆ ಹೇಳಲು ಆರಂಭಿಸಿದರು. ನನ್ನನ್ನು ಎಲ್ಲರೂ ಗೌರವದಿಂದ ನೋಡುತ್ತಿದ್ದರು. ಆದರೆ ನನಗೆ 15 ವರ್ಷವಿದ್ದಾಗ ನನ್ನ ಅಮ್ಮ ಪುನಃ ಬಸರಿಯಾದಳು 2ನೇ ಮಗುವಿಗೆ. ನಾನು ತುಂಬ ಖುಷಿಪಟ್ಟೆ. ಆದರೆ ಊರಿನಲ್ಲಿ ಎಲ್ಲರೂ ಕೂಡ ಅಮ್ಮನನ್ನು ತಮಾಷೆ ಮಾಡುತ್ತಿದ್ದರು. ಮೊದಲ ಮಗು ಮದುವೆಯಾದ 10 ವರ್ಷಕ್ಕೆ ಹುಟ್ಟಿದರೆ 2ನೇ ಮಗು ಮದುವೆಯಾದ 25 ವರ್ಷಕ್ಕೆ ಹುಟ್ಟಿದೆ. ಇನ್ನು ಇವಳ ಮಗನನ್ನು ಯಾರು ಸಾಕುತ್ತಾರೆ? ಮಗಳನ್ನು ಮದುವೆ ಮಾಡುವ ಸಮಯದಲ್ಲಿ ಇವಳು ಬಾಣಂತನ ಮಾಡಿಸಿಕೊಳ್ಳುತ್ತಿದ್ದಾಳೆ. ಅವಳಿಗೆ ನಾಚಿಕೆ ಆಗಬೇಕು. ಈ ರೀತಿಯ ಮಾತುಗಳನ್ನು ಆಡುತ್ತಿದ್ದರು. ಅಮ್ಮನ ಕಿವಿಗೆ ಬಿದ್ದಿತು. ಆದರೆ ಈ ಬಾರಿ ಗಂಡು ಮಗು ಹುಟ್ಟಿದ್ದರಿಂದ ಮನೆಯಲ್ಲಿ ಎಲ್ಲರೂ ಸಂಭ್ರಮದಿಂದ ಇದ್ದರು. ಈ ವಿಷಯದ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ. ಊರಿನ ಜನರ ಬಾಯಿ ಮುಚ್ಚಿಸಲು ಸಾಧ್ಯವಿಲ್ಲ. ಅವರು ಒಳ್ಳೆಯದಾದರೂ ಮಾತನಾಡುತ್ತಾರೆ, ಕೆಟ್ಟದಾದರೂ ಮಾತನಾಡುತ್ತಾರೆ ಅಂತ. ಅಪ್ಪ ಅಮ್ಮ ಸುಮ್ಮನಾದರು. 10th ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸಾದೆ. ಆದರೆ ಫಸ್ಟ್ ಇಯರ್ PUCಯಲ್ಲಿ ತೀರಾ ಕಡಿಮೆ ಮಾರ್ಕ್ಸ್ ತೆಗೆದು ಪಾಸಾಗಿದ್ದು. ಏಕೆಂದರೆ ಸ್ನಾನ ಮಾಡಿಸುವುದು, ಅಮ್ಮನನ್ನು ನೋಡಿಕೊಳ್ಳುವುದು ಈ ಕೆಲಸವೇ ಆಯಿತು. ಆದ್ದರಿಂದ ಸಂಬಂಧಿಕರೆಲ್ಲ ಚೆನ್ನಾಗಿ ಬೈದರು. ಅವಳು ತುಂಬ ಚೆನ್ನಾಗಿ ಓದುತ್ತಾಳೆ, ಹಾಸ್ಟೆಲ್ಗೆ ಹಾಕಿಬಿಡು, ಮನೆಯಲ್ಲಿ ಯಾರಾದರೂ ಕೆಲಸದವರನ್ನು ಇಟ್ಟುಕೊಂಡು ಕೆಲಸ ಮಾಡಿಸಿಕೊ, ಇಲ್ಲವಾದರೆ ಅವಳ ವಿದ್ಯಾಭ್ಯಾಸ, ಅವಳ ಜೀವನ ಹಾಳಾಗುತ್ತದೆ ನಿನ್ನ 2ನೇ ಮಗುವಿಗಾಗಿ ಅಂತ ಹೇಳಿದಾಗ ಅಪ್ಪ ಅಮ್ಮ ತುಂಬ ನೊಂದು ಹೋದರು. ಅವರು ನನ್ನನ್ನು ಹಾಸ್ಟೆಲ್ಗೆ ಸೇರಿಸಿದರು. ಹಾಸ್ಟೆಲ್ಗೆ ಸೇರಿಸಿ ಚೆನ್ನಾಗಿ ಓದಬೇಕು ಮಗಳೇ ಅಂತ ಹೇಳಿದರು. ಅವರು ಹೇಳಿದ ಮಾತನ್ನು ಕೇಳಿ ನಾನು ಚೆನ್ನಾಗಿ ಓದಲು ಆರಂಭಿಸಿದೆ. ಪ್ರತಿದಿನ ಅಮ್ಮ ಫೋನ್ ಮಾಡಿ ಓದಿನ ಬಗ್ಗೆ ವಿಚಾರಿಸುತ್ತಿದ್ದಳು. ನೀನು ಓದಿಲ್ಲವಾದರೆ ನಮಗೆ ಅವಮಾನ ಅಂತ ಹೇಳುತ್ತಿದ್ದಳು. ಅದಕ್ಕಾಗಿ ಹಗಲು ರಾತ್ರಿ ಚೆನ್ನಾಗಿ ಓದಿನಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಂಡೆ. ನಂತರ ಅಪ್ಪ, ನಮಗೆ ಊರಿನಲ್ಲಿ ಜಮೀನು ತುಂಬ ಇದೆ, ನೀನು ಲಾಯರ್ ಆಗಬೇಕು ಅಂತ LLBಗೆ ಜಾಯಿನ್ ಮಾಡಿಸಿದರು. ನನಗೆ ಇಂಜಿನಿಯರಿಂಗ್ಗೆ ಹೋಗಬೇಕು ಅನ್ನುವ ಆಸೆ ಇತ್ತು. ಆದರೆ ಅಪ್ಪನಿಗಾಗಿ LLB ಪದವಿಗೆ ಸೇರಿಕೊಂಡೆ. ಚೆನ್ನಾಗಿ ಓದುತ್ತಿದ್ದೆ. ವಾರಕ್ಕೆ 1 ಬಾರಿ ಇಲ್ಲ 15 ದಿನಕ್ಕೆ 1 ಬಾರಿ ತಮ್ಮನನ್ನು ನೋಡಲು ಬರುತ್ತಿದ್ದೆ. ಈ ಪದವಿಯು ಒಂದು ಒಳ್ಳೆಯ ಅಂಕಗಳಿಂದ ನನಗೆ ಸಿಕ್ಕಿತು. ನಾನು ಒಂದು ಒಳ್ಳೆಯ ಲಾಯರ್ ಆದೆ. ನನ್ನ ಅಪ್ಪ ಅಮ್ಮ ತುಂಬ ಖುಷಿಪಟ್ಟರು. ತಮ್ಮ ಇನ್ನೂ ಚಿಕ್ಕವನು. ನನ್ನ ಮಗಳು ತುಂಬ ಓದಿದ್ದಾಳೆ ಅಂತ ಅಪ್ಪ ತುಂಬ ಹುಡುಕಿ ಹುಡುಗನನ್ನು ನನಗೆ ಮದುವೆ ಮಾಡಿದರು. ನನಗೆ ಮದುವೆ ಆದಾಗಲೇ 30 ವರ್ಷ ವಯಸ್ಸು. ಅಪ್ಪ ತುಂಬ ಶ್ರೀಮಂತರು ಮತ್ತು ಊರಿನಲ್ಲಿ ತುಂಬ ನನ್ನನ್ನು ಇಷ್ಟಪಡುವ ಹುಡುಗರನ್ನು ಬಿಟ್ಟು ತಮಗೆ ಇಷ್ಟವಾದ ಹುಡುಗನ ಜೊತೆ ಮದುವೆ ಮಾಡಿದರು. ಅಂದರೆ ನನ್ನ ಮಗಳು ಬುದ್ಧಿವಂತೆ. ಅವಳ ಬುದ್ಧಿಗೆ, ಅವಳ ಸೌಂದರ್ಯಕ್ಕೆ ಹುಡುಗ ಅನುರೂಪನಾಗಿರಬೇಕು ಹೊರತು ಆಸ್ತಿಯಲ್ಲ. ನನಗೂ ಆಸ್ತಿ ಇದೆ, ಜಮೀನಿದೆ. ಅಪ್ಪನ ಮಾತು ಒಂದು ರೀತಿ ಸರಿ ಅಂತ ಅನಿಸುತ್ತದೆ. ಏಕೆಂದರೆ ಸಂಬಂಧದಲ್ಲೇ ಒಳ್ಳೆಯ ಸಂಬಂಧಗಳು ಇತ್ತು. ಆದರೆ ಅಪ್ಪ ಅದನ್ನು ಒಪ್ಪಲಿಲ್ಲ. ನನ್ನ ಮಗಳು ಸ್ಪೆಷಲ್ ಅಂತ. ಆದರೆ ಮದುವೆ ಆದ ಮೇಲೆ ತಿಳಿಯಿತು, ದೂರದ ಬೆಟ್ಟ ನುಣ್ಣಗೆ ಅಂತ. ಓದಿದ್ದಾರೆ ಅಂದ ಮಾತ್ರಕ್ಕೆ ಒಳ್ಳೆಯವರು ಅಂತ ಅಲ್ಲ. ಅವರ ಪಾಡಿಗೆ ಅವರು ಇರುತ್ತಾರೆ.
ಅವರು ಒಳ್ಳೆಯವರು ಅಲ್ಲ, ಅವರು ಕೆಟ್ಟವರಲ್ಲ. ನಾನು ಚೆನ್ನಾಗಿದ್ದರು, ಚೆನ್ನಾಗಿಲ್ಲದೇ ಇದ್ದರು, ಊಟ ಮಾಡಿದರು, ಊಟ ಮಾಡಿಲ್ಲವಾದರೂ ಯಾರಿಗೂ ಸಮಸ್ಯೆ ಇಲ್ಲ. ಎಲ್ಲರಿಗೂ ಅವರವರ ವಿಷಯದಲ್ಲಿ ಮಾತ್ರ ಕಾನ್ಸಂಟ್ರೇಷನ್ ಇರುವುದು. ಬದುಕು ಒಂದು ಥರ ಯಾಂತ್ರಿಕವಾಗಿತ್ತು. ಒಮ್ಮೊಮ್ಮೆ ಅನಿಸುತ್ತಿತ್ತು, ನನ್ನ ತಮ್ಮನನ್ನು ತಂದು ಇಲ್ಲಿ ಸಾಕಿಕೊಂಡರೆ ನನಗೆ ಸಹಾಯವಾಗುತ್ತದೆ. ಅಪ್ಪ ತನ್ನ ಹೊಲದ ಕೆಲಸವನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ. ಅಮ್ಮ ಅಪ್ಪನನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ. ತಮ್ಮನಿಗೆ ಇಲ್ಲಿ ಒಂದು ಒಳ್ಳೆಯ ಎಜುಕೇಷನ್ ಕೊಡಿಸಬಹುದು ಅಂತ ಅನಿಸಿತು. ಮೊದಮೊದಲು ಮನೆಯಲ್ಲಿ ಇದನ್ನು ಹೇಳಿದಾಗ ಯಾರೂ ಒಪ್ಪಿಲ್ಲ. ನೀವೇನು ಚಿಕ್ಕವನು, ಇವನಿಗೆ ತಿಳುವಳಿಕೆ ಇಲ್ಲ, ಸರಿಯಾಗಿ ಗೊತ್ತಾಗುವುದಿಲ್ಲ. ನಿನ್ನ ಗಂಡನ ಮನೆಯಲ್ಲಿ ನೀನು ನೆಮ್ಮದಿಯಾಗಿ ಇರು, ಇವನನ್ನು ಕರೆದುಕೊಂಡು ಹೋದರೆ ನಿನಗೆ ಕೆಲಸ ಜಾಸ್ತಿ ಆಗುತ್ತದೆ ಅಂತ ಹೇಳಿದರು. ಆದರೆ ನಾನು ಬಸುರಿಯಾದಾಗ ನನ್ನ ಗಂಡನ ಜೊತೆ ದೊಡ್ಡ ಜಗಳ ಮಾಡಿದೆ. ನನ್ನ ತಮ್ಮ ಬಂದಿಲ್ಲವಾದರೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮನೆಯಲ್ಲಿ ಇರುವುದಿಲ್ಲ. ನಿಮಗೆ ಸಂಬಳ ಕೂಡ ತಂದು ಕೊಡುವುದಿಲ್ಲ. ಏಕೆಂದರೆ ತಿಂಗಳಿಗೆ ನನಗೆ 1,00,000ಕ್ಕಿಂತ ಜಾಸ್ತಿ ಸಂಬಳ ಬರುತ್ತದೆ. ನನಗೆ ಗೊತ್ತು, ನನ್ನ ಗಂಡ ನನ್ನನ್ನು ಬಿಟ್ಟರೂ ನನ್ನ ಸಂಬಳವನ್ನು ಬಿಡುವುದಿಲ್ಲ. ಅದಕ್ಕಾಗಿ ಆದರೂ ನನ್ನ ತಮ್ಮ ಇಲ್ಲಿ ಇರಲು ಒಪ್ಪಿಕೊಳ್ಳುತ್ತಾನೆ ಅಂತ. ಕೊನೆಗೆ ಅವನು ಒಪ್ಪಿದ. ನಂತರ ನನ್ನ ತಮ್ಮ ಬಂದು ನನ್ನ ಜೊತೆಯಲ್ಲಿ ಇರಲು ಆರಂಭಿಸಿದ. ಅತ್ತೆ ಮಾವ ಮುಖವನ್ನು ತಿರುಗಿಸಿಕೊಂಡು ಮನೆ ಬಿಟ್ಟು ಹೋದರು. ಈಗ ಮನೆ ಕೆಲಸ ಜಾಸ್ತಿ ಆಯಿತು. ಮನೆ ಕೆಲಸಕ್ಕೆ ಅಡುಗೆ ಮಾಡಲು ಎಲ್ಲದಕ್ಕೂ ಕೆಲಸದವರನ್ನು ಇಟ್ಟಿದ್ದೇನೆ. ನನ್ನ ತಮ್ಮ ನನ್ನ ಮುದ್ದಿನ ಮಗಳನ್ನು ನೋಡಿಕೊಳ್ಳಲು ಆರಂಭಿಸಿದ. ಅವನು ಚಿಕ್ಕವನು ಆದರೂ ಕೂಡ ಆ ಪುಟ್ಟ ಮಗವನ್ನು ಆಟ ಆಡಿಸಲು ಆರಂಭಿಸಿದ. ಚಿಕ್ಕವನು ಅಂದರೆ ಅವನು ಕೂಡ ಹೈಸ್ಕೂಲ್ಗೆ ಹೋಗುತ್ತಾನೆ. ಈಗ SSLC ಓದುತ್ತಿದ್ದಾನೆ. ಅಷ್ಟೊಂದು ಚಿಕ್ಕವನೇನೂ ಅಲ್ಲ. ನಾನು ಅವನು ಇದ್ದರೆ ನನ್ನ ಮಗಳನ್ನು ಸಮಾಧಾನವಾಗಿ ಅವನ ಜೊತೆ ಬಿಟ್ಟು ಹೋಗಬಹುದು. ಅಷ್ಟು ಒಳ್ಳೆಯವನು ನನ್ನ ತಮ್ಮ. ಅವನು ನನಗೆ 2ನೇ ತಾಯಿಯ ರೀತಿ. ಅವನು ನನ್ನ ತಮ್ಮನಾಗಿ ಸಿಕ್ಕಿದ್ದು ನನ್ನ ಅದೃಷ್ಟ. ನನ್ನ ತಮ್ಮ ಈಗ ಕಾಲೇಜಿಗೆ ಹೋಗುತ್ತಿದ್ದಾನೆ. ಸ್ವಲ್ಪ ಕಡಿಮೆ ನನ್ನ ಮಗಳನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿ ಅವನು ಒಂದು ಆಯವನ್ನು ಇಟ್ಟ. ಅವನ ಗೆಳೆಯನ ಮನೆಯಲ್ಲಿ ಅವನ ಚಿಕ್ಕಪ್ಪನ ಮಗಳನ್ನು ನೋಡಿಕೊಳ್ಳುತ್ತಾ ಇದ್ದಾಳಂತೆ. ಅಲ್ಲಿ ಕೆಲಸ ಜಾಸ್ತಿ ಅಂತ ಬಿಡುತ್ತೇನೆ ಅಂತ ಹೇಳುತ್ತಿದ್ದಳು. ಅದಕ್ಕೆ ನನ್ನ ತಮ್ಮ ಕರೆದುಕೊಂಡು ಬಂದು ನನ್ನ ಮಗಳನ್ನು ನೋಡಿಕೊಳ್ಳಲು ಇಟ್ಟಿದ್ದಾನೆ. ಈಗ ನಾನು ಕೆಲಸವನ್ನು ಬಿಡುವ ಪ್ರಮೇಯ ಇಲ್ಲ. ಪ್ರಮೋಷನ್ ಆಗುತ್ತಿದೆ, ಕೈ ತುಂಬ ಸಂಬಳ ಬರ್ತಿದೆ. ಅರ್ಧ ಸಂಬಳ ಮನೆ ಖರ್ಚಿಗೆ ಹೋದರೂ ಇನ್ನೂ ಅರ್ಧ ಉಳಿಯುತ್ತದೆ. ಇಷ್ಟೊಂದು ಇರಬೇಕಾದಾಗ ನಾನು ಹೇಗೆ ಕೆಲಸ ಬಿಡಲಿ ಅಂತ ಯೋಚಿಸಲು ಆರಂಭಿಸಿದೆ. ಇಂದು ನನ್ನ ಗಂಡನ ತಂಗಿ ಬಂದಿದ್ದಳು. ಮನೆಯಲ್ಲಿ ಕೆಲಸದವರು ಇರುವುದು, ನನ್ನ ತಮ್ಮ ಅವರ ಬಳಿ ಕೆಲಸ ಮಾಡಿಸುವುದು, ಅದನ್ನೆಲ್ಲ ನೋಡಿ ಹೊಟ್ಟೆ ಉರಿಯಿಂದ ಜಗಳ ಮಾಡಿಕೊಂಡು ಹೋದಳು. ಅವಳು ನನ್ನ ಗಂಡನಿಗೆ ವಾರ್ನ್ ಮಾಡಿದ್ದಾಳೆ. ನೀನು ನಿನ್ನ ಹೆಂಡತಿಯ ತಮ್ಮನನ್ನು ಮನೆಯಿಂದ ಹೊರಗೆ ಕಳಿಸದೆ ಹೋದರೆ ನಾನು ಆಸ್ತಿಯಲ್ಲಿ ಪಾಲು ಕೇಳುತ್ತೇನೆ. ನನಗೂ ಕೂಡ ಅರ್ಧ ಆಸ್ತಿ ಬೇಕು. ಇಲ್ಲವಾದರೆ ಅವನನ್ನು ಅವರ ಮನೆಗೆ ಕಳಿಸಿದರೆ ನಾನು ಏನನ್ನೂ ಕೂಡ ಕೇಳುವುದಿಲ್ಲ. ಎಲ್ಲ ಆಸ್ತಿಯೂ ನಿನ್ನದೇ. ಆಸ್ತಿ ಬೇಕಾ ಅಥವಾ ಅವನು ಬೇಕಾ? ನೀನು ನಿರ್ಧಾರ ಮಾಡು. ನನ್ನ ಮಗನಿಗಿಂತ ನಿನ್ನ ಮಗಳು 2 ವರ್ಷ ಚಿಕ್ಕವಳು. ದೊಡ್ಡವಳಾದ ಮೇಲೆ ಅವಳನ್ನು ನನ್ನ ಸೊಸೆ ಮಾಡಿಕೊಳ್ಳೋಣ ಅಂತ ಅಂದುಕೊಂಡಿದ್ದೆ. ಆದರೆ ಈಗ ಆ ಹುಡುಗನ ಜೊತೆ ಅವಳನ್ನು ಕೊಟ್ಟಿದ್ದೀರಾ, ನನಗೆ ಇದೆಲ್ಲ ಇಷ್ಟವಿಲ್ಲ ಅಂತ ನನ್ನ ನಾದಿನಿ ತುಂಬ ಜಗಳ ಮಾಡಿಕೊಂಡು ಹೋದಳು. ನನ್ನ ಮಗು ಇನ್ನೂ ಚಿಕ್ಕದು. ಮಗು ಆಗಿರುವಾಗಲೇ ಮಗು ಅವರ ಜೊತೆ ಆಟ ಆಡಬೇಕು, ಇವರ ಜೊತೆ ಊಟ ಮಾಡಬೇಕು ಅನ್ನುವ ಕಡಿವಾಣ ಹಾಕುವವಳು ಮುಂದೆ ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ. ಅವಳ ನೆರಳೇ ನಮಗೆ ಬೇಡ ಅಂತ ನಾನು ನನ್ನ ಗಂಡನಿಗೆ ಹೇಳಿದೆ. ಆದರೆ ನನ್ನ ಗಂಡ ನನ್ನ ಜೊತೆ ದೊಡ್ಡ ಜಗಳ ಮಾಡಿದ. ಆಗ ನನ್ನ ತಮ್ಮ ನನಗೆ ತಿಳಿಯದೆ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ದಾನೆ. ಮಾರನೇ ದಿನ ಅಪ್ಪ ಅಮ್ಮ ಬಂದು ಅವನನ್ನು ಕರೆದುಕೊಂಡು ಹೋದರು. ಅಮ್ಮನಿಗೆ ನಾನು ಹೇಳಿದೆ, ನಾನು ಬಂದು ಬಿಡುತ್ತೇನೆ. ಮಗುವನ್ನು ಕರೆದುಕೊಂಡು ಇವರ ಜೊತೆ ನನಗೆ ಸಂಸಾರ ಮಾಡಲು ಸಾಧ್ಯವಿಲ್ಲ. ನನಗೆ ನನ್ನ ತಮ್ಮ ಎಲ್ಲರಿಗಿಂತ ತುಂಬ ಇಷ್ಟ. ಅವನನ್ನು ನನ್ನಿಂದ ದೂರ ಮಾಡಿದ ಮನುಷ್ಯ ನನಗೆ ಬೇಡವೇ ಬೇಡ ಅಂತ ಹೇಳಿದೆ. ಮನೆಯಲ್ಲಿ ಎಲ್ಲರೂ ನನ್ನ ನಿರ್ಧಾರಕ್ಕೆ ಭಯಪಟ್ಟರು. ಆದರೆ ನನ್ನ ಅಮ್ಮ ಒಂದು ಮಾತು ಹೇಳಿದಳು, ನಿನ್ನ ತಮ್ಮ ಈ ಮನೆಯಲ್ಲಿ ಇರುವುದಿಲ್ಲ 6 ತಿಂಗಳು. ಮಗುವನ್ನು ನಿನ್ನ ಗಂಡ ಹೇಗೆ ನೋಡಿಕೊಳ್ಳುತ್ತಾನೆ, ಅವನು ಹೇಗೆ ಲಾಲನೆ ಪಾಲನೆ ಮಾಡುತ್ತಾನೆ ಅದನ್ನೆಲ್ಲ ನೋಡು. ನಿನ್ನ ಜೊತೆ ಹೇಗೆ ನಡೆದುಕೊಳ್ಳುತ್ತಾನೆ ಅದೆಲ್ಲ ಸರಿ ಹೋದರೆ ಇರು, ಇಲ್ಲವಾದರೆ ನನ್ನ ಜೊತೆ ಬಂದು ಬಿಡು. ನಾನು ನಿನಗೆ ಇನ್ನೊಂದು ಮದುವೆ ಮಾಡುವೆ. ಹೇಗಿದ್ದರೂ ನನ್ನ ಅಣ್ಣನ ಮಗ ಇನ್ನೂ ಮದುವೆ ಆಗಿಲ್ಲ, ಒಳ್ಳೆಯ ಕೆಲಸದಲ್ಲಿ ಇದ್ದಾನೆ.
ನೀನೇನಾದರೂ ಅವನನ್ನು ಮದುವೆ ಆಗುವೆ ಅಂತ ಹೇಳಿದರೆ ಅವನು ನಿನ್ನ ಕಾಲನ್ನು ತೊಳೆದು ನಿನ್ನನ್ನು ಮದುವೆ ಆಗುತ್ತಾನೆ. ಅಷ್ಟೇ ಅಲ್ಲ, ನಿನ್ನ ಮಗುವನ್ನು ನೋಡಿಕೊಳ್ಳುತ್ತಾನೆ. ನಿನ್ನ ಅಪ್ಪನಿಗೆ ಹೇಳಿದೆ, ಆದರೆ ನಿನ್ನ ಅಪ್ಪ ನಿನ್ನ ಗಂಡನನ್ನು ಅದೇನೋ ಅಂತ ಒಪ್ಪಿಕೊಂಡನು. ಇನ್ನೂ ಕೂಡ ನನಗೆ ಅರ್ಥವಾಗುತ್ತಿಲ್ಲ. ನೀನಾಗಿರುವುದಕ್ಕೆ ಸಂಸಾರ ಮಾಡುತ್ತಿದ್ದೀಯ, ಆದರೆ ನಾನಾಗಿದ್ದರೆ ಮಾಡುತ್ತಿರಲಿಲ್ಲ. ನೀನು ಮದುವೆ ಆಗಿದ್ದೆ, ಸ್ವಲ್ಪ ವರ್ಷ ಮಕ್ಕಳು ಆಗದೇ ಇರುವ ರೀತಿ ಏನಾದರೂ ಮಾಡಿಕೊಳ್ಳಬೇಕಾಗುತ್ತದೆ ತಾನೆ. ಮಕ್ಕಳು ಮಾಡಿಕೊಳ್ಳದೇ ಇದ್ದಿದ್ದರೆ ಇನ್ನೊಂದು ಮದುವೆ ಮಾಡುತ್ತಿದ್ದೆ, ಈಗಲೇ ಕರೆದುಕೊಂಡು ಹೋಗಿ. ಆದರೆ ಈಗ ಮಗಳಿದ್ದಾಳೆ, ಅವಳಿಗೆ ನಿಜವಾದ ಅಪ್ಪ ಬೇಕು. ಅದಕ್ಕಾಗಿ ನಿನ್ನ ಗಂಡನಿಗೆ ಒಂದೇ ಒಂದು ಚಾನ್ಸ್ ಕೊಡು ಅಂತ ಅಮ್ಮ ಹೇಳಿದಾಗ ನಾನು ಆಶ್ಚರ್ಯಪಟ್ಟೆ. ನನ್ನ ಹಳೆ ಕಾಲದ ಅಮ್ಮನ ಇವಳು ಹಳೆ ಕಾಲದವಳು, ಆದರೆ ನಾನು ಇವಳಿಗಿಂತ ಹಳೆ ಕಾಲದವಳ ರೀತಿ ವರ್ತಿಸುತ್ತಿದ್ದೇನೆ. ತಮ್ಮನನ್ನು ಕರೆದುಕೊಂಡು ಅಪ್ಪ ಅಮ್ಮ ಹೊರಟು ಹೋದರು. ಮನೆಯಲ್ಲಿ ತುಂಬ ಕಷ್ಟವಾಯಿತು ಮಗುವನ್ನು ನೋಡಿಕೊಂಡು ಅಡುಗೆ ಮಾಡಲು. ಆಗ ನನ್ನ ಗಂಡ ಹೋಟೆಲ್ನಿಂದ ಊಟ ತರಿಸಿದರು. ಅಷ್ಟೇ ಅಲ್ಲ, ಅವರು ಎಲ್ಲರಿಗೂ ಹೇಳಿದರು, ಇನ್ನು ಮೇಲೆ ಇವಳಿಗೆ ಕಾಟ ಕೊಡಬಾರದು ಅಂತ. ಅವರ ಅಪ್ಪ ಅಮ್ಮ ತಂಗಿ ತಮ್ಮ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಹೇಳಿದರು, ಅವಳಿಗೆ ಮನೆಯ ಜವಾಬ್ದಾರಿ ಜಾಸ್ತಿ ಆಗುತ್ತದೆ. ಅವಳ ತಮ್ಮನಿಲ್ಲ, ಅವರ ಅಪ್ಪನ ಮನೆಯವರು ಇನ್ನೂ ಜಾಸ್ತಿ ಬರುವುದಿಲ್ಲ. ನೀವುಗಳು ಅವಳಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರದು. ನಮ್ಮ ಮನೆಗೆ ನೀವುಗಳು ಸ್ವಲ್ಪ ದಿನ ಬರಲೇಬೇಡಿ ಅಂತ ಖಂಡಿತವಾಗಿ ನನ್ನ ಎದುರಿಗೆ ಹೇಳಿದ. ನನಗೆ ಆಶ್ಚರ್ಯವಾಯಿತು. ನನ್ನ ಮನೆಯವರನ್ನು ನನ್ನಿಂದ ದೂರ ಮಾಡಿದ್ದೇನೆ ಅಂತ ಪಶ್ಚಾತ್ತಾಪ ಇರಬಹುದಾ, ಅಥವಾ ನಿಜವಾಗಲೂ ಏನಾದರೂ ಪ್ಲ್ಯಾನ್ ಆಗಿರಬಹುದಾ? ಈ ಮನುಷ್ಯನನ್ನು ಯಾವುದೇ ಕಾರಣಕ್ಕೂ ನಂಬಬಾರದು ಅಂತ ನಾನು ಸುಮ್ಮನಾದೆ. ಮೊದಲು ಎಲ್ಲ ಚೆನ್ನಾಗಿತ್ತು. ನನ್ನ ಗಂಡ ತುಂಬ ಜವಾಬ್ದಾರಿಯಿಂದ ವರ್ತಿಸುತ್ತಿದ್ದ. ಆದರೆ ಇತ್ತೀಚೆಗೆ ಹೊಸ ಸಮಸ್ಯೆಯಾಗಿದೆ. ಆಫೀಸ್ನಲ್ಲಿ ನಾನು ಓವರ್ ಟೈಮ್ ಕೆಲಸ ಮಾಡಬೇಕು. ನನ್ನ ಗಂಡನ ಕೆಲಸ ಕೂಡ ಅದೇ ರೀತಿ ಇರುತ್ತದೆ. ತುಂಬ ಸಮಯ. ಮಗಳನ್ನು ಕೂಡ ಹೇಗೆ ನೋಡಿಕೊಳ್ಳಬೇಕು ತಿಳಿಯುತ್ತಿಲ್ಲ. ಮಗಳ ಬಗ್ಗೆ ನೀನು ಯೋಚಿಸಬೇಡ. ನಿನಗೆ ಎಷ್ಟು ಕೆಲಸ ಮಾಡಬೇಕು ಅಂತ ಆಸೆಯಾಗುತ್ತದೆ ಅಷ್ಟು ಕೆಲಸ ಮಾಡು ಅಂತ ಹೇಳಿದರು. ಆದರೆ ಇತ್ತೀಚೆಗೆ ನನ್ನ ಮಗಳನ್ನು ನೋಡಿದಾಗ ನನಗೆ ಗಿಲ್ಟಿ ಫೀಲ್ ಆಗುತ್ತಿತ್ತು. ಆದರೆ ಸಡನ್ನಾಗಿ ಅವಳ ಮುಖದಲ್ಲಿ ಇರುವ ಹೊಳಪನ್ನು ನೋಡಿ ಒಂದು ರೀತಿ ಭಯ ಕೂಡ ಆಗುತ್ತಿತ್ತು. ಇಷ್ಟು ಚೆನ್ನಾಗಿ, ಇಷ್ಟು ಸುಂದರವಾಗಿ, ಇಷ್ಟು ಖುಷಿಯಾಗಿ ಇವಳು ಹೇಗೆ ಇರಲು ಸಾಧ್ಯ? ನಾನು ಅವಳ ಜೊತೆ ಸಮಯ ಕಳೆಯುವುದು ತೀರಾ ಕಡಿಮೆ. ಅವರ ಅಪ್ಪ ಕೂಡ ಸಮಯ ಕಳೆಯುವುದು ತೀರಾ ಕಡಿಮೆ. ಗೆಳತಿಯರು ಇಲ್ಲ, ಯಾರ ಜೊತೆಯೂ ಅವಳು ಜಾಸ್ತಿ ಮಿಂಗಲ್ ಆಗುವುದಿಲ್ಲ ಅಂತ ಪ್ರತಿ ಬಾರಿ ಮೇಡಮ್ ಹೇಳುತ್ತಾರೆ. ಇಲ್ಲಿ ಏನೋ ಒಂದು ರಹಸ್ಯ ಇದೆ. ಇಂದು ನಾನು ಕೆಲಸಕ್ಕೆ ಹೋದ ರೀತಿ ನಾಟಕ ಹಾಡಿ ಮನೆಯಲ್ಲೇ ಇದ್ದೆ. ಯಾರಿಗೂ ಕಾಣದೆ ಬಚ್ಚಿಟ್ಟುಕೊಂಡಿದ್ದೆ ಪಾಪುವಿನ ರೂಮಿನಲ್ಲಿ. ನನ್ನ ತಮ್ಮ ಅವಳಿಗೆ ಆಟ ಆಡಿಸಿ, ಊಟ ಮಾಡಿಸಿ, ಅವಳಿಗೆ ಹೋಮ್ವರ್ಕ್ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಿ ಕರೆದುಕೊಂಡು ಹೋದ. ಮಧ್ಯಾಹ್ನ ಪುನಃ ಮನೆಯಿಂದ ಊಟ ತೆಗೆದುಕೊಂಡು ಹೋದ. ಪುನಃ ರಾತ್ರಿ ಅವಳ ಕೇರ್ ಒಂದು ಅಮ್ಮನ ರೀತಿ ಮಾಡುತ್ತಿದ್ದಾನೆ. ಆಗ ನಾನು ಅವಿತುಕೊಂಡ ಜಾಗದಿಂದ ಹೊರಬಂದು, ನೀನು ಏನು ಮಾಡುತ್ತಿದ್ದೀಯಾ? ಅಮ್ಮ ನಿನಗೆ ಇಂಜಿನಿಯರಿಂಗ್ ಫ್ರೀ ಸೀಟ್ ಸಿಕ್ಕಿತು, ಕಾಲೇಜಿಗೆ ಹೋಗುತ್ತಿದ್ದಾನೆ ಅಂತ ನನ್ನ ಬಳಿ ಪ್ರತಿದಿನ ಹೇಳುತ್ತಿದ್ದಾಳೆ. ಹಾಗಾದರೆ ಅವಳು ಹೇಳುತ್ತಿರುವುದು ಸುಳ್ಳು. ನೀನು ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಹೊಸ ಪ್ಲ್ಯಾನ್ ಮಾಡಿದ್ದೀರಾ ಅಂತ ತುಂಬ ಕೋಪದಿಂದ ನಾನು ಅವನನ್ನು ಕೇಳಿದೆ. ಅಷ್ಟರಲ್ಲಿ ನನ್ನ ಗಂಡ ಬಂದು ಪರಿಸ್ಥಿತಿಯನ್ನು ಸುಧಾರಿಸಲು ಏನೇನೋ ಸುಳ್ಳು ಹೇಳುತ್ತಿದ್ದಾನೆ. ಈಗ ಅರ್ಥವಾಯಿತು, ನನ್ನ ಗಂಡ ಕೂಡ ಇದರಲ್ಲಿ ಶಾಮೀಲು ಆಗಿದ್ದಾನೆ. ಇವರೆಲ್ಲ ಸೇರಿ ನನಗೆ ಮಂಕುಬೂದಿ ಎರಚಿದ್ದಾರೆ. ನಾನಂತೂ ಸುಮ್ಮನೆ ಬಿಡುವುದಿಲ್ಲ. ನನ್ನ ತಮ್ಮ ತುಂಬ ಒಳ್ಳೆಯವನು, ತುಂಬ ಆನೆಸ್ಟ್, ಚೆನ್ನಾಗಿ ಓದುತ್ತಾನೆ ಅಂತ ಅಂದುಕೊಂಡರೆ ನೀನು. ಅಷ್ಟರಲ್ಲಿ ಅಮ್ಮ ಬಂದು ಹೇಳಿದಳು, ನಿನ್ನ ಅಪ್ಪ ಯಾವುದೇ ಕಾರಣಕ್ಕೂ ನಿನ್ನ ಸಂಸಾರ ಒಡೆಯಬಾರದು ಅಂತ ಹೇಳಿದರು. ನಾನು ಮಾತಾಡಿದ ಮಾತುಗಳನ್ನು ಕೇಳಿ ಅವರು ಭಯಗೊಂಡರು. ಅವರ ಆರೋಗ್ಯ ಹಾಳಾಯಿತು. ನಂತರ ನಾನು ಇಲ್ಲಿ ಬಂದು ಪರಿಸ್ಥಿತಿಯನ್ನು ಸುಧಾರಿಸಬೇಕು, ಸ್ವಲ್ಪ ದಿನ ಇದ್ದು ಹೋಗಬೇಕು ಅಂತ ಅಂದುಕೊಂಡಿದ್ದೆ. ನಿನ್ನ ತಮ್ಮ ನಿನ್ನ ಮಗಳ ನೆನಪಲ್ಲೇ ಜ್ವರ ತಪ್ಪಿದ. ಅವನನ್ನು ಬಿಟ್ಟು ಹೇಗೆ ಹೋಗುವುದು ಇಲ್ಲಿ ಅಂತ ನನಗೆ ತಿಳಿಸಲಿಲ್ಲ. ಅಷ್ಟರಲ್ಲಿ ಅಳಿಯಂದಿರು ಫೋನ್ ಮಾಡಿ ವಿಚಾರವನ್ನು ವಿವರಿಸಿದ್ದರು. ಮಗಳನ್ನು ನೋಡಿಕೊಳ್ಳಲು ತುಂಬ ಕಷ್ಟವಾಗಿದೆ, ನೀವು ಬನ್ನಿ, 1-2 ದಿನ. ನನ್ನ ಅಮ್ಮ ಬಂದರೆ ನನ್ನ ಹೆಂಡತಿಗೆ ತುಂಬ ಕಷ್ಟ ಕೊಡುತ್ತಾರೆ ಚುಚ್ಚು ಮಾತುಗಳಿಂದ ಅಂತ ಹೇಳಿದಾಗ ನನಗೆ ಅನಿಸಿತು,
ನಿನ್ನ ಮನೆಯವರು ಅಷ್ಟೊಂದು ಕೆಟ್ಟವರಲ್ಲ. ಅವರನ್ನು ಪರಿಸ್ಥಿತಿ ಆ ರೀತಿ ಮಾಡಿರುವುದು. ಈ ಸಮಸ್ಯೆಯಿಂದ ನಾನು ಅವರನ್ನು ಹೊರಗೆ ಕರೆತರಬೇಕು ಅಂತ ಯೋಚಿಸಿದಾಗ ತಲೆಯಲ್ಲಿ ಹೊಳೆದಿದ್ದು ನಿನ್ನ ತಮ್ಮ. ಅವನು ನಿಮ್ಮ ಮನೆಯ ಮೇಲಿನ ರೂಮಿನಲ್ಲಿ ಇದ್ದಾನೆ. ನೀನು ಇಲ್ಲದೆ ಇದ್ದಾಗ ಮಗುವಿನ ಲಾಲನೆ ಪಾಲನೆ ಮಾಡುತ್ತಾರೆ. ಅವಳನ್ನು ತುಂಬ ಮುದ್ದಿಸುತ್ತಾನೆ. ಅವಳಿಗೆ ಇಷ್ಟವಾದ ತಿಂಡಿಗಳನ್ನು ತಂದು ಕೊಡುವುದು ಎಲ್ಲವನ್ನು ಮಾಡುತ್ತಾನೆ. ನೀನು ಮಾಡಬೇಕಾದ ಕೆಲಸವನ್ನು ನಾನು ಮಾಡಬೇಕಾದ ಕೆಲಸವನ್ನು ಇನ್ನು ನಿನ್ನ ತಮ್ಮ ಮಾಡುತ್ತಿದ್ದಾನೆ. ಮುಂದಿನ ವಾರ ನಾನು ಮತ್ತು ನಿನ್ನ ಅಪ್ಪ ಒಂದಷ್ಟು ದಿನ ಬಂದು ಇರುತ್ತೇವೆ. ಇನ್ನೊಬ್ಬರಿಗೆ ಉಳುಮೆ ಮಾಡಲು ಜಮೀನು ಕೊಟ್ಟಿದ್ದಾರೆ. ನಮಗೂ ವಯಸ್ಸಾಗಿದೆ. ಆದಷ್ಟು ಬೇಗ ನೀನು ಇನ್ನೊಂದು ಮಗುವನ್ನು ಮಾಡಿಕೊಂಡು ಬಿಡು. ಮತ್ತೊಂದು ಬಾರಿ ನಮ್ಮನ್ನು ಅಜ್ಜಿ ಮಾಡು ಅಂತ ಹೇಳಿದರು. ನನ್ನ ತಮ್ಮ ಮತ್ತು ಗಂಡ ಇಬ್ಬರು ನಾಚಿಕೆಯಿಂದ ಹೊರಟು ಹೋದರು. ಅಮ್ಮ ಅಲ್ಲಿ ಏನು ಮಾತನಾಡಬೇಕು ಅಂತ ನಿನಗೆ ತಿಳಿಯುವುದಿಲ್ಲ. ನನಗೆ ಗೊತ್ತು. ನೀನು ಸಾಕಬೇಕು ಅಂತ ನಾಟಕ ಆಡುತ್ತೀಯ. ನೀನು ಸಾಕಬೇಡ, ನಾವೇ ಸಾಕುತ್ತೇವೆ. ಅಕಸ್ಮಾತ್ ಊರಿಗೆ ಹೋದರೂ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತೇವೆ. ಏನೋ ಒಂದು ವ್ಯವಸ್ಥೆ ಮಾಡುತ್ತೇವೆ. ಇನ್ನೊಂದು ಮಗು ಕೊಡು ಅಂತ ಅಮ್ಮ ಒಂದೇ ಸಮನೆ ಮಾತನಾಡುತ್ತಿದ್ದಾಳೆ. ಅಲ್ಲಿಂದ ನಾನು ಜಾಗ ಖಾಲಿ ಮಾಡಿದೆ. ರೂಮಿಗೆ ಬಂದ ತಕ್ಷಣ ನನ್ನ ಗಂಡ ಹಿಂದೆಯಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನಿನ್ನ ಅಮ್ಮ ನಮ್ಮ ಮಗಳಿಗೆ ತಮ್ಮ ಅಥವಾ ತಂಗಿ ಬೇಕು ಅಂತ ಹೇಳುತ್ತಿದ್ದಾರೆ. ಈಗ ಆ ಕ್ರಿಯೆಯನ್ನು ಪೂರ್ಣ ಮಾಡೋಣ ಅಂತ ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಮುಂದೆ ನಮ್ಮಿಬ್ಬರ ಸುಂದರವಾದ ಕ್ಷಣಗಳು ಆರಂಭವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.